along with the all the document or the proof, I will give the complaint. This is ವೇದವ್ಯಾಸ ಕಾಮತ್, ನಾಟ್ ಕಾಂಗ್ರೆಸ್ ಪರ್ಸನ್. ಕಾಂಗ್ರೆಸ್ ಆದರೆ ಬಾಯಿ ಮಾತಲ್ಲಿ ಪತ್ರಿಕೆಯಲ್ಲಿ ಆರೋಪ ಹಾಕಿ ಹೊಡೆದಾಗೆ ಹಿಟ್ ಆ್ಯಂಡ್ ರನ್ ಮಾಡಿದಾಗೆ ನಾನು ಮಾಡಲ್ಲ. ಇನ್ನೊಂದು ಕೇಳಿ, ಇದು ಬಹಳ ಉದಾಹರಣೆ. ಫಸ್ಟ್ ಡೇ ಇವತ್ತಿನಿಂದ SIR 30 ತಾರೀಕಿಗೆ SIR ಪ್ರಾರಂಭ ಆಯಿತು. 30 ತಾರೀಕಿಗೆ ಒಂದು ಟೀಚರ್ ನಂದು 100% ಆಗಿದೆ ಅಂತೇಳಿ ಹೇಳಿದ್ರು. ನಾವು ಎಂಥ ಬೆಳಿಗ್ಗೆ 10 ಗಂಟೆನ ಸಾಯಂಕಾಲ ತನಕ ತಿರುಗಾಡಿದರೆ ಒಂದು ದಿವಸ ಒಂದು 250 ಮತದಾರರನ್ನು 250 ವೋಟರ್ಸ್ ಮೀನ್ಸ್ ಇಟ್ ಈಸ್ ಆಲ್ಮೋಸ್ಟ್ 70-75 ಹೌಸಸ್ ಅಥವಾ 100 ಹೌಸಸ್. ಇಷ್ಟಕ್ಕೆ ನಾವು ಭೇಟಿ ಆಗ್ಬೋದು. ಅವರು 1200 ಮತದಾರರನ್ನು ಕೂಡ ಭೇಟಿಯಾಗಿದ್ದೇನೆ, ನಂದು 100% ಆಗಿದೆ ಅಂತೇಳಿ ಅವರು ಕಂಪ್ಯೂಟರ್ನಲ್ಲಿ ಮೇಲಧಿಕಾರಿಗೆ ಅಪ್ಲೋಡ್ ಮಾಡಿದ್ದಾರೆ. ನಾನು ಬಹಳ ದುಃಖದಲ್ಲಿ ಹೇಳ್ತೇನೆ, ಯಾವುದೇ ಒಂದು ವ್ಯಕ್ತಿ ಅವರು BLA 2 ಆಗಿದ್ದವರು. ಒಂದು ಉದಾಹರಣೆ ಕೊಡ್ತೇನೆ. ಒಂದೇ ಕಡೆ ಆಗಿದೆ ಅಂತ ಹೇಳೋಕ್ಕೆ ಭಾಳ ಸುಲಭದಲ್ಲಿ ಜನರಲ್ ನಾಲೆಜ್, ಇದು ನನ್ನ ಜನರಲ್ ನಾಲೆಜ್, ಯಾಕೆ ಅಧಿಕಾರಿಗಳಿಗೆ ತಲೆಗೆ ಹೋಗ್ತಾ ಇಲ್ಲ ಗೊತ್ತಿಲ್ಲ. ನೀವು ಇದನ್ನು ಒಮ್ಮೆ ಪರಿಶೀಲನೆ ಮಾಡಿ ನೋಡಿ ಹೇಳಿದ್ದು. ಇಡೀ ಭಾರತದಲ್ಲಿ ಎಲ್ಲೂ SIR ಪ್ರಕ್ರಿಯೆ ಆಗುವಾಗ ಈ 2025 ಹೊತ್ತಿಗೆ ಒಂದು ಬೂತಿನಲ್ಲಿ, ಒಂದು ಮತಗಟ್ಟೆಯಲ್ಲಿ 1000 ಮತ ಇದ್ದರೆ, ಈಗ 26 ಹೊತ್ತಿಗೆ SIR ಮಾಡುವಾಗ ಅಲ್ಲಿ ಒಂದು 50 ಜನ, 25 ಜನ, 100 ಜನ ಅಲ್ಲಿ ಆ ಮನೆಯನ್ನು ಬಿಟ್ಟು ಹೋದವರು, ಅವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲದವರು, ಅಥವಾ ಬೇರೆ ರಾಜ್ಯಕ್ಕೆ ಬೇರೆ ಕಡೆ ಶಿಫ್ಟ್ ಆದವರು, ಅಲ್ಲಿ ಹೋದಾಗ ಇಲ್ಲಿ ಮುಂಚೆ ಒಬ್ಬರು ಫ್ಲ್ಯಾಟ್ನಲ್ಲಿದ್ದರು, ಈಗ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳೋದು. ನಮಗೊಂದು ಕನಿಷ್ಠ ಒಂದು 10, 20, 50, 100 ಫಾರ್ಮ್ಗಳು ಸಿಗಲೇಬೇಕು. 100% ಸಿಗಬೇಕು. ಈಗ ನಮ್ಮ ಮಂಗಳೂರು ದಕ್ಷಿಣದಲ್ಲಿ ಇತ್ತೀಚೆಗೆ 3 ಬೂತುಗಳ ಎಲ್ಲ ಫಾರ್ಮನ್ನು, ಎನ್ಯುಮರೇಷನ್ ಫಾರ್ಮನ್ನು BLA 2ಗಳು ಅಲ್ಲ BLOಗಳು ಎಲ್ಲ ಎನ್ಯುಮರೇಷನ್ ಫಾರ್ಮನ್ನು 100% ಅವರಿಗೆ ಮುಟ್ಟಿಸಿದ್ದಾರೆ. 1000 ಮತದಾರರನ್ನು ಕೂಡ ಈ ಟೀಚರು ಅಥವಾ ಯಾರೋ ಹುಡುಕಿದ್ರಾ? ಸಾಧ್ಯವೇ ಇಲ್ಲ. ಹುಡುಕಿದ್ದಾರೆ ಅಂತೇಳಿ ಆದರೆ ಫಾರ್ಮನ್ನು 50, 100 ಇನ್ಯಾರಿಗೂ ಕೊಟ್ಟು ಏನೋ ರೀತಿಯ ಗೊಂದಲಗಳು ಆಗಿದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ನನ್ನದೀಗ 5 ಬೂತ್ಗಳಲ್ಲಿ 100% ಮ್ಯಾಪಿಂಗ್, 9 ಬೂತ್ಗಳಲ್ಲಿ ಆಯಿತಾ. ಅದರಲ್ಲಿ 9 ಬೂತ್ಗಳಲ್ಲಿ ಒಂದು 7-8 ಬೂತು BJPಗೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಫೇವರ್ ಆಗಿರುವಂಥ ಬೂತುಗಳೇ 100%. ಅಲ್ಲಿ 100% ಮ್ಯಾಪಿಂಗ್ ಮಾಡುವ ಹಾಗೆ ಮತ್ತು 100% ಆ ಮನೆಗಳಿಗೆ, ಆ ವ್ಯಕ್ತಿಗಳಿಗೆ ಎನ್ಯುಮರೇಷನ್ ಫಾರ್ಮ್ ಕೊಡುವ ಹಾಗೆ. ಎನ್ಯುಮರೇಷನ್ ಫಾರ್ಮ್ ಕೊಟ್ಟದ್ದು ನಾಳೆ ಆ ವ್ಯಕ್ತಿ ಫಿಲಪ್ ಮಾಡಿ ಸೈನ್ ಹಾಕಬೇಕು. ಸೈನು 10 ಜನರದ್ದು ಇವರೊಬ್ಬರೇ ಹಾಕಿ ಕೊಡ್ತಾರಾ? 1000 ಜನರನ್ನು ಕೂಡ ಐಡೆಂಟಿಫೈ ಮಾಡಿ 1000 ಜನರಿಗೂ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾಯಿತು. ಸರಿ, ಆಲ್ರೆಡಿ ನನ್ನ ಹತ್ರ ದಾಖಲೆ ಇದೆ. ನಿನ್ನೆ ನೀಡಿದ ವರದಿ ಪ್ರಕಾರ 1,81,229 ಮಂದಿಗೆ ಮಾತ್ರ ಕೊಟ್ಟದ್ದು ಅಂತ. ನಾನು ಬೇಜಾರು ಮಾಡಬೇಡಿ, ಅಲ್ಲ ಒಂದು ಮಿನಿಟ್ ಸರ್, ಒಂದು ಮಿನಿಟ್, ನಾನು ಬೇಜಾರು ಮಾಡಬೇಡಿ. ಈ ವಿಷಯದಲ್ಲಿ ನಾನು ಭಾಳಷ್ಟು ಜಾಸ್ತಿ ಮಾಹಿತಿಗಳನ್ನು ತಿಳ್ಕೊಂಡಿದ್ದೇನೆ. ಅವರು ಇಡೀ ವಿಧಾನಸಭಾ ಕ್ಷೇತ್ರದ ಕೇಳ್ತಾ ಇದ್ದಾರೆ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 249 ಮತಗಟ್ಟೆ ಇದೆ. ನನ್ನ ವಿಧಾನಸಭೆ ಕೇಳಿ ವಾರ್ಡಲ್ಲ, ಬೂತ್ ಅಂದರೆ ಮತಗಟ್ಟೆ. ಒಂದು ಮತಗಟ್ಟೆಯಲ್ಲಿ ಅಂದಾಜಿನಲ್ಲಿ ಅಪ್ರಾಕ್ಸಿಮೇಟ್ಲಿ 600ರಿಂದ 1400 ಮತಗಳಿದೆ. ಆಯಿತಾ? 600 ಮತಗಳಿರುವಂಥ ಮನೆಗಳಿರುವಂಥ ಒಂದು ಬೂತಲ್ಲೇ ಆ 600 ಮತವನ್ನು ಕೂಡ 100% ಹುಡುಕಲಿಕ್ಕೆ ಆಗದಂಥ 200 ಬೂತುಗಳು, 250 ಬೂತುಗಳು, 230 ಬೂತುಗಳು ಹೀಗೆ ಸಿಗುತ್ತೆ ನಿಮಗೆ. ಆದರೆ ಈ 7-8 ಬೂತುಗಳಲ್ಲಿ ಆ 1000 ಮತಗಳು ಕೂಡ ನಿಮಗೆ 100% ನೀವು ಹುಡುಕಿದ್ರ ಟೀಚರ್ಗಳು, ಅದು ಕೂಡ 5 ದಿವಸದಲ್ಲಿ. ಅದೇ ಇಷ್ಟು ವರ್ಷದ 2024ರ ಚುನಾವಣೆ ಮತ್ತು 2023ರ ಚುನಾವಣೆಗೆ ಆ ಬೂತಿನಲ್ಲಿ 80% ವೋಟ್ ಪೋಲಿಂಗ್ ಆದದ್ದು, 20% ವೋಟ್ ಪೋಲಿಂಗೇ ಆಗಲಿಲ್ಲ, ಅಥವಾ 15% ವೋಟ್ ಪೋಲಿಂಗ್ ಆಗಲಿಲ್ಲ. ಆದರೆ ಇವರಿಗೆ ಈಗ 100% ಎನ್ಯುಮರೇಷನ್ ಫಾರ್ಮ್ ಸಿಗುವುದು, ಕೊಡಲಿಕ್ಕೆ ಅವರು ಸಿಕ್ಕಿದ್ದೆ ಅಲ್ಲಿ ಇವರಿಗೆ. 1 ಮಿನಿಟ್. ಎರಡನೇ ಪ್ರಶ್ನೆ ಸರ್, ಟೆಕ್ನಿಕಲಿ ಭಾಳ ಸೌಂಡ್ ಇದೆ ನಾನು ಇದರಲ್ಲಿ. DC ಅವರೆಲ್ಲ ಚುನಾವಣಾ ಆಯೋಗದ ಯಾವ ಅಧಿಕಾರಿಗಳು ಬಂದರೂ ಕೂಡ ಭಾಳಷ್ಟು ಟೆಕ್ನಿಕಲಿ ಸೌಂಡ್ ಇದೆ. ನಾನು ಸೌಂಡ್ ಇದೆ ಅಂತ ನಾನು ನನ್ನಷ್ಟಕ್ಕೆ ಬೆನ್ನು ತಡ್ತದಲ್ಲ. ಈ SIR ಬಗ್ಗೆ ಎನಿ ಕೈಂಡ್ ಆಫ್ ಡೌಟ್ ಯಾವ ಇಲಾಖೆ ಅಧಿಕಾರಿಗಳು ಬಂದು ಕೇಳಿ, ಯಾವ BLO ಕೇಳಿ, ಯಾವ ಚುನಾವಣಾಧಿಕಾರಿ ಕೇಳಿ, ಎಲ್ಲದಕ್ಕೂ ಉತ್ತರ ಕೊಡುವಷ್ಟು ಮಟ್ಟಿಗೆ ನಾನು ತಿಳ್ಕೊಂಡಿದ್ದೇನೆ. ಇನ್ನೊಂದು ಪ್ರಶ್ನೆ ಕೇಳ್ತೇನೆ. SIR ಅಲ್ಲಿ ಇನ್ನೊಂದು ಭಾಳ ದೊಡ್ಡ ರೀತಿಯ ಗೊಂದಲ ಈಗ ಇವರು ಮಾಡ್ತಾರೆ. ನಾನು ಇವತ್ತು ಹೇಳಿದಾಗ, ಸರ್ 2025ರ ಚುನಾವಣೆಯ ಮತದಾರರ ಪಟ್ಟಿಯ ಆಧಾರದಲ್ಲಿಟ್ಟುಕೊಂಡು
2025 ಮತದಾರರ ಪಟ್ಟಿ ಇದರಲ್ಲಿ ಇದ್ದವರ ಎಲ್ಲರನ್ನ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅಂತೇಳಿ ಅವರನ್ನು ಹುಡುಕ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಮ್ಯಾಪಿಂಗ್ ಮಾಡಿದವರು ಹೇಗೆ ಅಂತ ಕೇಳಿದರೆ, ಅವರು 2002ರಲ್ಲಿ ಎಲ್ಲಿದ್ದರು ಅಂತ ಹೇಳುವಂಥ ದಾಖಲೆ, ವೋಟರ್ ಲಿಸ್ಟ್ನ ದಾಖಲೆಗಳು ಅವತ್ತಿನದು ಪ್ರೂಫ್ ಕೊಡಬೇಕು. ಆವಾಗ ತುಂಬ ಜನ ಎಲ್ಲೆಲ್ಲೋ ಇದ್ದವರು 2025ರಲ್ಲಿ ಮಂಗಳೂರಿನಲ್ಲಿ ಈಗ ಇಲ್ಲಿದ್ದಾರೆ, ಇಲ್ಲಿ ಮನೆಯಲ್ಲಿದ್ದಾರೆ. 2002ರ ಹೊತ್ತಿಗೆ ಅವರು ರಾಜ್ಯದ ಬೇರೆ ಎಲ್ಲಿ ಭಾಗದಲ್ಲಿಯೂ ತಾಲೂಕಲ್ಲಿ ಇದ್ದಿರ್ಬೋದು, ಈಗ ಇಲ್ಲಿ ಬಂದಿದ್ದಾರೆ. ಈಗ ಒಮ್ಮೆ SIR ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಅವರು 45 ವರ್ಷ ಮೇಲ್ಪಟ್ಟಿದ್ದಾರೆ ಅಂತೇಳಿ ಆದರೆ ಅವರು ಬೇರೆ ತುಮಕೂರಿನಲ್ಲಿದ್ದರು, ಉಡುಪಿಯಲ್ಲಿದ್ದರು, ಅವರನ್ನು ಇಲ್ಲಿ ಶಿಫ್ಟ್ ಮಾಡಿಸಬೇಕು. ಯಾಕಂದರೆ ಅಲ್ಲಿ ಹೆಸರಿದ್ದಲ್ಲಿ ಮಾತ್ರ ಇಲ್ಲಿ ಸೇರಿಸ್ಕೊಳ್ಬಹುದು ಅಂತೇಳೋದು ಚುನಾವಣಾ ಆಯೋಗದ ಕಾನೂನು ಹೇಳುತ್ತೆ. ಈಗ ಕೆಲವು ಕಡೆಗಳಲ್ಲಿ ಒಂದೇ ಡೋರ್ ನಂಬರ್ದಲ್ಲಿ 50 ಜನ 100 ಜನ ಒಂದೇ ಡೋರ್ ನಂಬರ್ದಲ್ಲಿ ಇದ್ದಾರೆ. 60 ವರ್ಷದವರು, 70 ವರ್ಷದವರು, 80 ವರ್ಷದವರು, 45 ವರ್ಷ ಮೇಲ್ಪಟ್ಟವರು ಒಂದೇ ಡೋರ್ ನಂಬರ್ದಲ್ಲಿ 150 ಜನ ಇದ್ದಾರೆ ಒಂದು ಕಡೆಯಲ್ಲಿ. ಎಲ್ಲ ಸರ್ನೇಮ್ಗಳು ಬೇರೆ ಬೇರೆ. ವೇದವ್ಯಾಸ ಕಾಮತ್ರ ಮನೆಯಲ್ಲಿ ವೇದವ್ಯಾಸ ಕಾಮತ್ರ ಬರಬೇಕಲ್ಲ, ಪ್ರೇಮಾನಂದ ಶೆಟ್ಟರ ಮನೆಯಲ್ಲಿ ಪ್ರೇಮಾನಂದ ಶೆಟ್ಟರೇ ಬರಬೇಕಲ್ಲ, ವೇದವ್ಯಾಸ ಕಾಮತ್ರ ಮನೆಯಲ್ಲಿ ಫೆರ್ನಾಂಡಿಸು ಬರ್ತಾನೆ, ಅಬ್ದುಲ್ಲನು ಬರ್ತಾನೆ, ಅಥವಾ ವೇದವ್ಯಾಸ ಕಾಮತ್ರ ಬರ್ತಾರೆ, ಪ್ರೇಮಾನಂದ ಶೆಟ್ಟರು ಬರ್ತಾರೆ. ಆ ಮನೆಯ ಪರಿಸ್ಥಿತಿ ಏನು ಅಂತೇಳಿ ಆ ರೀತಿ ಮನೆ ಇರಲಿಕ್ಕೆ ಸಾಧ್ಯ ಉಂಟಿಲ್ಲದ್ರೆ ಇಲ್ಲ. ಒಂದು ಡೋರ್ ನಂಬರ್ದಲ್ಲಿ ಬೇರೆ ಬೇರೆ ಸರ್ನೇಮಿನವರು ಒಂದೇ ಡೋರ್ ನಂಬರಲ್ಲಿ 150-200 ಜನ ಇದ್ದಾರೆ. ಅವರು 45 ವರ್ಷ ಮೇಲ್ಪಟ್ಟವರು, ಅವರು ಈ ಹಿಂದೆ ಎಲ್ಲಾದರೂ ಮತ ಹಾಕಿರ್ತಾರೆ ಅಂತೇಳುವಂಥದ್ದು ಇರುವಾಗ ಅವರದ್ದು ಆ ದಾಖಲೆಗಳು ತೆಗೆದುಕೊಳ್ಳದೆ ಅವರದ್ದು ವಿಲೇಜ್ ಅಕೌಂಟೆಂಟು ಅವರು 1.5 ವರ್ಷದಿಂದ ಇಲ್ಲಿದ್ದಾರೆ ಅಂತ ವಾಸ್ತವ್ಯ ಸರ್ಟಿಫಿಕೇಟ್ ಕೊಟ್ಟರೆ ಸಾಕಂತೆ. ವಾಸ್ತವ್ಯ ಸರ್ಟಿಫಿಕೇಟ್ ಇಟ್ಟುಕೊಂಡು ಅವರನ್ನು ವೋಟರ್ ಲಿಸ್ಟಲ್ಲಿ ಸೇರಿಸೋದು ಅಂತೇಳಿ ಆದರೆ, ನನ್ನ ಅಪ್ಪನ ದಾಖಲೆ ಕೂಡ ನನ್ನ ಹತ್ರ ಇರಲಿಲ್ಲ. ಅವರು 2002ರಲ್ಲಿ ಎಲ್ಲಿತ್ತು ಅಂತ 2002ರ ಮಾನದಂಡ ಯಾಕೆ ಇಟ್ರಿ ನೀವು? ಎಲ್ಲರದ್ದು ವಾಸ್ತವ್ಯ ಸರ್ಟಿಫಿಕೇಟಲ್ಲಿ ಸೇರಿಸುವ. ಉದಾಹರಣೆಗೆ ಇವರು ಕೆರವಾಚೆ ಎಲ್ಲಿದ್ದರು, ಎಲ್ಲಿ ಕಾರ್ಕಳದ ಹತ್ರ ಇದ್ದರು 2002ರಲ್ಲಿ. ಈಗ ಇಲ್ಲಿ ಬಂದಿದ್ದಾರೆ. ಇವರು 2002ರದ್ದು ಕಾರ್ಕಳದ ದಾಖಲೆ ಬೇಡ ಇವರಿಗೆ, ಇಲ್ಲ ಇವರು ವಾಸ್ತವ್ಯ ಸರ್ಟಿಫಿಕೇಟ್ ವಿಲೇಜ್ ಅಂತ ಕೊಡು ಸೇರಿಸ್ಬಿಡುವ, ಸಾಕಲ್ಲ. ಅದಕ್ಕೆ ನಿಮ್ಮ ಹತ್ರ ಕೇಳಿದ್ದಾರೆ ನೋಡಿ, ಕುಂದೇಶ್ವರ ಹತ್ರ ಕೇಳ್ತಾರೆ. ಅದು ನಾನು ಹೇಳಲ್ಲ. ಇಂಥ ರೀತಿಯ ತಂತ್ರದಲ್ಲಿ ಈ ವ್ಯವಸ್ಥೆಯಲ್ಲಿ ತಪ್ಪಾದದ್ದು ನಾವು ಹುಡುಕಿ ಚುನಾವಣಾ ಆಯೋಗಕ್ಕೆ ವಿತ್ ರೈಟಿಂಗ್ ಕಂಪ್ಲೇಂಟ್ ಕೊಡುವಂಥ ಕೆಲಸ ಕಾರ್ಯಗಳು ಮಾಡ್ತೇವೆ. ಮತ್ತು ಈ ಕಂಪ್ಲೇಂಟ್ಗಳು ರಾಜ್ಯ ಚುನಾವಣಾ ಆಯೋಗಕ್ಕೂ ಕೊಡ್ತೇವೆ, ತಪ್ಪಿದರೆ ದೆಹಲಿಯ ಚುನಾವಣಾ ಆಯೋಗಕ್ಕೂ ಕೊಡ್ತೇವೆ. ಆಡಳಿತದ ವ್ಯವಸ್ಥೆಯನ್ನು ಅಧಿಕಾರದ ದುರುಪಯೋಗ ಪಡ್ಕೊಂಡು ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಗಳು ಇದಕ್ಕೆ ಡೆಪ್ಯೂಟ್ ಮಾಡಿದಾಗ ಆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ನೀವು ನಿಮ್ಮ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಅವ್ರ ಮುಖಾಂತರ ಅಲ್ಲ ಸಲ್ಲದವರನ್ನು ಸೇರಿಸ್ಕೊಳ್ಳಿಕ್ಕೆ ಅದು ಮಾಡಿದರೆ ಇದು SIR ಆಗಲ್ಲ. ನಾನು ದಾಖಲೆಗಳನ್ನು ವಿತ್ ಪ್ರೂಫ್ ಈ ರೀತಿಯ ದಾಖಲೆಗಳನ್ನು ನಾನು ಕೊಡ್ತೇನೆ. ಅಷ್ಟು ಸಾಮರ್ಥ್ಯ ಇದ್ದುಕೊಂಡೇ ಕಂಪ್ಲೇಂಟ್ ಮಾಡ್ತೇನೆ ನಾನು, ಟೆನ್ಷನ್ ಮಾಡೋದು. ಈ ಕಾಂಗ್ರೆಸ್ನವರು ವೇದಸ್ಕ ಮಾತ್ರ ಬೇಕಂತಲೇ ಮಾತಾಡ್ತಾರೆ ಅಂತೇಳಿ, along with all the document or the proof, I will give the complaint. This is Vedavyas Kamath, not Congress person. ಕಾಂಗ್ರೆಸ್ ಆದರೆ ಬಾಯಿ ಮಾತಲ್ಲಿ ಪತ್ರಿಕೆಯಲ್ಲಿ ಆರೋಪ ಹಾಕಿ ಹೊಡೆದಾಗೆ ಹಿಟ್ ಆ್ಯಂಡ್ ರನ್ ಮಾಡಿದಾಗೆ ನಾನು ಮಾಡಲ್ಲ. ಡಾಕ್ಯುಮೆಂಟ್ ಪ್ರೂಫ್ ಸಮೇತ ಕೊಡ್ತೀನಿ. ದಿಸ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಪ್ರೂಫ್ ಹುಡುಕುವ ಕೆಲಸ ನಂದಲ್ಲ. ನಾನು ಎಲ್ಲೋ ಒಂದು ಕಡೆ ಇನ್ಸಿಡೆಂಟ್ ಆದಾಗ ಆ ಇನ್ಸಿಡೆಂಟನ್ನು ಹೇಳಿದ ನಂತರ ಅದು ಸರಿ ಇದೆಯೋ ಇಲ್ಲೋ ಅಂತೇಳಿ ನೋಡುವಂಥದ್ದು ಚುನಾವಣಾ ಇಲಾಖೆ, ಚುನಾವಣಾಧಿಕಾರಿಗಳು ಮತ್ತು ಅಧಿಕಾರಿಗಳ ಜವಾಬ್ದಾರಿ. ನಾನು ಹೇಳಿದ್ದು ಸರಿ ಇದೆಯೋ ಇಲ್ವೋ. ಸರಿ, ಒಂದು ಮನೆಯಲ್ಲಿ 10 ಜನ ಇದ್ದಾರೆ ಅಂತೇಳಿ ಒಂದು ದಾಖಲೆಗಳನ್ನು ಅಲ್ಲಿ ಒಂದು 50 ಜನ ಟೇಬಲ್ ಹಾಕಿ ಕೂತ್ಕೊಂಡು ಅವನೇ ತೆಕ್ಕೊಂಡು 50 ಜನರದ್ದು ಕೂಡ ಅವನೇ ಎಲ್ಲರದ್ದು ದಸ್ಕತ್ ಕೊಡೋದಂತೆ. ನೀವು ಟಿ ವಿಯಲ್ಲಿ ಮಾಧ್ಯಮದಲ್ಲಿ SIR ಫೈನಲಿ ಚುನಾವಣಾ ಆಯೋಗದವರ ಹತ್ರ ಕೂಡ ಸಂಪೂರ್ಣವಾದಂಥ ಸಿಬ್ಬಂದಿಗಳು ಇರೋದಿಲ್ಲ. ಸಿಬ್ಬಂದಿಗಳು ಯಾರ ಹತ್ರ ಮಾಡಬೇಕು? Finally, they have to depend state government employee. These all teachers or these all state government employees who are going house to house or whatever it may be. ನಾನು ಅವರ ತಪ್ಪು ಅಂತ ಹೇಳಲ್ಲ, ಅವರಿಗೆ ಕಿರಿಕಿರಿ ಮಾಡಿದರೆ ಅವರು ಒಂದಕ್ಕೊಂದು ಮಾಡ್ತಾರೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಪ್ರಕ್ರಿಯೆ ಬಗ್ಗೆ ನಾವು ಕೂಡ ಮಾಡ್ತೇವೆ. ಇಲ್ಲಿಯೊಬ್ಬರು ಕಾಂಗ್ರೆಸ್ ನಾಯಕರು ಇದ್ದ SIR ಪ್ರಕ್ರಿಯೆಯಾದ ಶಾಲೆಗಳಿಗೆ ಈಗ ಬೆಳಿಗ್ಗೆ ಒಂದು ಇನ್ಸಿಡೆಂಟ್ ಆಯಿತು. ಶಾಲೆಯಲ್ಲಿ ಎಲ್ಲ ಮನೆಗಳಾದ ನಂತರ ಹುಡುಕಿ ಅವರು ಸಿಗದಿದ್ದಲ್ಲಿ ಅವರು ಶಾಲೆಯಲ್ಲಿ ಕೂತ್ಕೊಂಡು ನೀವು ಫಾರ್ಮ್ಗಳನ್ನು ತೆಗೆದುಕೊಳ್ಳೋದು. ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ಆ BLO ಅಧಿಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಕೂತ್ಕೊಳ್ತಾನೆ, ಅಲ್ಲಿ ಯಾರಾದರೂ ಬಂದು ಕೂತ್ಕೊಳ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಸುತ್ತಲೂ 10 ಜನ ಯಾವುದಾದ್ರು ಪಾರ್ಟಿಯ ವ್ಯವಸ್ಥೆಯವರು ಯಾಕೆ ಕೂತ್ಕೊಳ್ಬೇಕು? 100% ಆದದ್ದು 100% ಕಾಂಗ್ರೆಸ್ಸಿಗೆ ಬೀಳುವ ಮತಗಟ್ಟೆಗಳೇ. ನಮ್ಮ ಪಾರ್ಟಿಯವರು ಇರ್ತಾರೆ ಸರ್, ನಮ್ಮ ಪಾರ್ಟಿಯವರು ಇರ್ತಾರೆ.
ಅಥವಾ ಅವರ ಪಾರ್ಟಿಯವರು ಒಬ್ಬರು ಹೋಗಬಹುದು, ಯಾವ ಪಾರ್ಟಿಯವರು ಹೋಗಬಹುದು. ಆದರೆ ಎಲ್ಲ ಸಂದರ್ಭದಲ್ಲಿ ಎಲ್ಲರೂ ಇರುವುದಿಲ್ಲ. ಯಾಕಂದರೆ ಈಗ ನಾಳೆ ಟೀಚರ್ ಹೇಳ್ತಾರೆ ನನಗೆ 2 ದಿವಸ ಬರಲಿಕ್ಕೆ ಆಗೋದಿಲ್ಲ, ನಾವು ಹೋಗುವಾಗಿಲ್ಲ, ನಮ್ಮ ಹತ್ರ ಇಲ್ಲ. ಒಂದು ದಿವಸ ನಮ್ಮ ಅವನು ಹುಡುಗ ಯಾರಿಗಾದರೂ ಹೋಗ್ಲಿಕ್ಕೆ 1/4 ಗಂಟೆ ಆಗಲಿಲ್ಲ. ಇನ್ನೂ ಕೆಲವು ಕಡೆಗಳಲ್ಲಿ ಕೆಲವು ಕಾರ್ಯಕರ್ತರ ಕೊರತೆ ಇದ್ದಲ್ಲಿ ಅಥವಾ ಕಾರ್ಯಕರ್ತರಿಗೆ ಆಗಲ್ಲ ಅಂತ ಹೇಳುವಾಗ ಅವರು ಯಾವುದೋ ಕಾಂಗ್ರೆಸ್ ಆಫೀಸ್ನ ಒಂದು ಈ ರೀತಿ ಆಫೀಸಲ್ಲಿ ಕೂತ್ಕೊಂಡು ಎಲ್ಲ ಬಿ ಎಲ್ ಒನ್ನು ಇಲ್ಲಿ ಕರೆಸಿ ಎಲ್ಲ ಇಲ್ಲಿ ಏರಿದವರನ್ನು ನಾನೆಲ್ಲವೂ ಇಲ್ಲಿ ಕೊಡಿ ಅಂತೇಳಿ ಇಲ್ಲಿ ಅವ್ರ ಹತ್ರ ಕೊಡಿಸಿದರೆ ಆಗಿದೆ. ಫಾರಿನ್ನಲ್ಲಿದ್ದವ್ರದ್ದು ಕೂಡ ಆಗಿದೆ ಅಂತೇಳಿ ದಾಖಲೆ ಸಮೇತ ಕೊಡ್ತೇನೆ ನಾನು. ಫಾರಿನ್ನಲ್ಲಿದ್ದವ್ರದ್ದು ದಾಖಲೆ ಸಮೇತ ಮತ್ತೆ ಅವರು ಹೇಳಿದರು, ಮತ್ತೆ ಅವರು ಹೇಳಿದರು ನಾನು ವಿಮಾನದಲ್ಲೇ ತಂದು ಬಂದು ಇಲ್ಲಿ ಅರ್ಜಿ ಫಿಲ್ ಮಾಡಿ ಕೊಟ್ಟೆ ಅಂತೇಳಿ. ಯಾಕಂದರೆ ನಾನು ಕೋರಿಯರ್ನಲ್ಲಿ ಕಳಿಸಿದೆ, ಅವ ಕೋರಿಯರ್ನಲ್ಲಿ ಕಳಿಸಿದ, ಹೋಗಿ ಬರಲಿಕ್ಕೆ ಅಂತ ಆದರೂ ಒಂದು 10 ದಿವಸ ಆಗುತ್ತೆ, ಇಲ್ಲಿ 2 ದಿವಸದಲ್ಲಿ ಆಗಿದೆ. ಇನ್ನೊಂದು ಕೇಳಿ, ಇದು ಬಹಳ ಉದಾಹರಣೆ. ಫಸ್ಟ್ ಡೇ ಇವತ್ತಿನಿಂದ SIR 30 ತಾರೀಕಿಗೆ SIR ಪ್ರಾರಂಭ ಆಯಿತು. 30 ತಾರೀಕಿಗೆ ಒಂದು ಟೀಚರ್ ನಂದು 100% ಆಗಿದೆ ಅಂತೇಳಿ ಹೇಳಿದ್ರು. ನಾವು ಎಂಥ ಬೆಳಿಗ್ಗೆ 10 ಗಂಟೆನ ಸಾಯಂಕಾಲ ತನಕ ತಿರುಗಾಡಿದರೆ ಒಂದು ದಿವಸ ಒಂದು 250 ಮತದಾರರನ್ನು 250 ವೋಟರ್ಸ್ ಮೀನ್ಸ್ ಇಟ್ ಈಸ್ ಆಲ್ಮೋಸ್ಟ್ 70-75 ಹೌಸಸ್ ಅಥವಾ 100 ಹೌಸಸ್. ಇಷ್ಟಕ್ಕೆ ನಾವು ಭೇಟಿ ಆಗ್ಬೋದು. ಅವರು 1200 ಮತದಾರರನ್ನು ಕೂಡ ಭೇಟಿಯಾಗಿದ್ದೇನೆ, ನಂದು 100% ಆಗಿದೆ ಅಂತೇಳಿ ಅವರು ಕಂಪ್ಯೂಟರ್ನಲ್ಲಿ ಮೇಲಧಿಕಾರಿಗೆ ಅಪ್ಲೋಡ್ ಮಾಡಿದ್ದಾರೆ. ದಾಖಲೆ ಇದೆ, ಅದು ಕೂಡ ಇದೆ. ಒನ್ ಡೇಯಲ್ಲಿ ಬ್ರಹ್ಮ ಪ್ರತ್ಯಕ್ಷ ಆಗಿ ಬಂದರೂ ಕೂಡ ಆಗಲಿಕ್ಕಿಲ್ಲ. 100%. 100%. ನಾನು ಅದೇ ಎಲ್ಲ ಈಗ ಇಷ್ಟು ದಿವಸ ನಾನು ಒಂದು 3-4 ದಿವಸ ಓರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಇವತ್ತಿನಿಂದ ರೈಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳೋದು ರೆಡಿ ಮಾಡ್ತಾ ಇದ್ದೇನೆ.